टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಲ್ಲ ಮಾಧ್ಯಮದ ಮೂಲಕ ಇವರು ಕೇಳ್ಕೊಳ್ಳೋದ್ರಿಂದ ಇವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಮಾಡಿರೋ ಒಂದು ಹೆಲ್ಪ್ ಮಾಡಿರೋ ಒಂದು ಇದಕ್ಕೋಸ್ಕರ ನನ್ನ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಂದು ನೋವನ್ನ ನೋಡಿ ನನಗೆ ಸಾಂತ್ವನ ಹೇಳಕ್ ಬಂದಿರ. ಇಲ್ಲಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲ್ ಇಂದ ಹಿಡಿದು ನನ್ನ ಮನೆಗೆ ಹಳ್ಳಿ ನನ್ನ ಹುಟ್ಟೂರಿಗೆ ಹೋಗೋವರೆಗೂ ಇವರು ತುಂಬಾ ಅಂದ್ರೆ ಇವ್ರಿಗೆ ಮಾಡಿರೋ ಒಂದು ಹೆಲ್ಪ್ ನಾನು ಮರೆಯಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಸರ್ ಅಲ್ಲಿ ನಿತ್ತು ಮಾಡಿಸಿ ಲಾಸ್ಟ್ ವರ್ಗು ನಿತ್ತು ಮಾಡಿಸಿ ಹೋದ್ರು. ಅವರಿಗೆ ತುಂಬಾ ಥ್ಯಾಂಕ್ಸ್ ಸುರೇಶ್ ಸರ್ ನಿಮ್ಗೆ. ಯಾಕೆಂದ್ರೆ ಲಾಸ್ಟ್ ಎಂಡ್ವರ್ಗು ನನ್ನನ್ನು ಎತ್ಕೊಂಡು ಹೋಗಿ ಮನೆಗೆ ಬಿಟ್ಟು ನಾವು ಎದ್ದು ತಿರುಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗೆ ಅಂತ ಹೇಳಿ ಎಲ್ಲಾ ರೀತಿನಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ. ಇದು ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ನನ್ನ ನೋವನ್ನು ನೋಡಿ ನನ್ನಂತ ಹನ್ನೊಂದು ತಂದೆ ತಾಯಿಗಳಿಗೆ ಇವ್ರು ಸ್ಪಂದಿಸಿದ್ದಾರೆ. ಇಲ್ಲಿ ನಾನೊಬ್ಬ ಅಥವಾ ರಾಜಕೀಯ ಅಂತ ಹೇಳಿ ಬಂದಿಲ್ಲ ಅವರು. ಅಲ್ಲಿ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ ನೋಡಿದ್ದೀನ ನಾನು ಹೇಳಿದ್ದೀನಿ. ಅವ್ರ ತಂದೆ ತಾಯಿಗಳು ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ. ಅವರು ನಾನು ಯಾರು ಅದಕ್ಕಿಂತ ನಾನು ಜಾಸ್ತಿ ಏನು ಹೇಳಕ್ಕಾಗಲ್ಲ. ಘಟನೆ ಎಲ್ಲ ಅವ್ರ ಕೈಲೇ ಇತ್ತು ಸರ್, ಎಲ್ಲ ಅವ್ರ ಕೈಲೇ ಇತ್ತು. ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ. ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ, ಅವ್ರಿಗೂ ಗೊತ್ತಿದೆ ಅವ್ರು ಏನಾಯ್ತು. ಇವಾಗ ಅವ್ರಿಗೂ ಪಶ್ಚಾತ್ತಾಪನೂ ಆಗ್ತಾ ಇದೆ. ನಾವ್ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವ್ ಹೇಳಿದ್ರೆ ಇಲ್ಲಿ ಬೇರೆ ತರ ಆಗತ್ತೆ. ಅವರು ಎಲ್ಲರಿಗೂ ಫ್ಯಾಮಿಲಿ ಮನೆ ಮಕ್ಕಳು ಎಲ್ಲರಿಗೂ ಇದ್ದಾರೆ. ನನಗೆ ಸಪೋಸ್ ನನಗೆ ಇವತ್ತು ನೋವು ಆಗಿದೆ, ನಾಳೆ ಬೇರೆ ತರದಲ್ಲಿ ಬೇರೆ ಒಂದು ನೋವನ್ನ ಅವರು ಅನುಭವಿಸಿರ್ತಾರೆ. ಅವ್ರಿಗೆ ಗೊತ್ತಿತ್ತು, ಅವ್ರೊಂದು ಮಾಡ್ಬೋದಿತ್ತು, ಒಂದು ಆಯೋಜನೆ ಮಾಡ್ಬೋದಿತ್ತಲ್ವ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ, ಇಲ್ಲ ಜನಗಳನ್ನ ಯಾವ ತರ ಕಂಟ್ರೋಲ್ ಮಾಡೋದು, ಇಲ್ಲ ಒಂದ್ ದಿವಸ 2 ದಿವಸ ಬಿಟ್ಟು ಮಾಡೋದು ಮಾಡ್ಕೊಂಡ್ಲಿ ಸರ್. ಅವ್ರವ್ರು ಈಗ RCB ಫ್ಯಾನ್ ಇದ್ದಾರೆ, ಆ ಫ್ಯಾನ್ಗಳಿಗೆ ನಾವು ತಣ್ಣೀರು ಎರಚಕ್ಕಾಗಲ್ಲ. ಒಂದ್ ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದ್ರೆ ನಮ್ಮಂತ 11 ಮಕ್ಳು ಜೀವ ಉಳಿತೈತಲ್ವಾ. ಅದು ನಮ್ಗೆ ಗೊತ್ತಾಗ್ತೈತೆ, ನಿಮ್ಗೆ ಗೊತ್ತಾಗ್ತೈತೆ, ಅವ್ರಿಗೆ ಗೊತ್ತಾಗ್ಲಿಲ್ವಾ. ಇಷ್ಟು ಕ್ರೌಡ್ ಸೇರುತ್ತೆ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ. ಇದೇ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವಾ, ನೋಡಿದ್ರಲ್ವಾ. ಇಮ್ಮಿಡಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವಾ. ಯಾಕೆ ಗೊತ್ತಾಗಿಲ್ಲ, ಯಾಕೆ ಮಾಡ್ಲಿಲ್ಲ? RCB ಕಪ್ ತಗೊಂಡ ನಮ್ಮಂತ ಮಕ್ಕಳು ಪ್ರಾಣ ತಗೊಂಡ್ರಲ್ಲ ಅಂತ. ಪ್ರಾಣ ಹೋಯ್ತಲ್ಲ, ಈಗ ಅದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ ಯಾರು? ಈಗ ನಮ್ಮನ್ನ ಮುಂದೆ ಯಾರು ನೋಡ್ಕೊಂತಾರೆ? ಇವ್ರೇನೋ ಕೊಟ್ಟು ನಮ್ಗೇನೋ ಕೊಟ್ಟು ಇದ್ ಮಾಡ್ತಾರೆ. ಅದು ನಮ್ ಜೀವನ ಪೂರ್ತಿ ಬರುತ್ತಾ? ನಮ್ ಜೊತೆ ನಮ್ಮನ್ನ ನೋಡ್ಕೊಳುತ್ತ? ಅದು ಏನಾರು ನೋಡ್ಕೊಳುತ್ತಾ ಹೇಳಿ? ಅದನ್ನೇನಾರು ನೋಡ್ಕೊಳುತ್ತೆ ನಮ್ಮನ್ನ? ನಮ್ ಮಗ ಇದ್ರೆ ನೋಡ್ಕೊಂತಿದ್ನಲ್ವ, ನಮ್ ಮಗ ಇದ್ರೆ ಸಾಕ್ತಿದ್ನಲ್ಲ. ಎಲ್ಲರಿಗೂ ಅವ್ರವ್ರ ಮಕ್ಳು ಸಾಕ್ತಾರೆ. ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ, ಬೆಳೆಸ್ತೀವಿ, ಏನೋ ಒಂದು ಇಟ್ಕೊಂಡಿರ್ತೀವಲ್ವ. ಸರ್ಕಾರ ಕೂಡ ಪಶ್ಚಾತ್ತಾಪ ಆಗ್ಬಾರ್ದಿತ್ತು ಇಂಥದೊಂದು ಘಟನೆ. ಅವರಿಗೂ ಗೊತ್ತಾಯ್ತು. ಇದು ಮೊದ್ಲೇ ಯಾಕೆ ಯೋಚನೆ ಮಾಡಬಾರ್ದಿತ್ತು ಅಂತ ನಾವು ಕೇಳ್ತಾ ಇದೀವಿ. ಈಗ ಇದಕ್ಕೆ ನ್ಯಾಯ ಎಲ್ಲಿದೆ? ನಮ್ಮಂತ ಮಕ್ಳು ಪ್ರಾಣ ತಂದು ಕೊಡ್ತಾರ?